ಸದನ ನಡೆಯೋದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನೋಡಿ, ಸದನದಲ್ಲಿ ಆಗುವಂಥ ಚರ್ಚೆ ಏನಕ್ಕೆ ನಡೀತಾ ಇದೆ? ಈಗ ನಾಗೇಂದ್ರ ಅವರು ಯಾವಾಗ ರೆಸಿಗ್ನೇಷನ್ ಕೊಡಬೇಕಿತ್ತು ಕೊಟ್ಟಿದ್ದಾರೆ. CBI ಹಾಕಿರುವಂಥ ಆಪಾದನೆಗಳಿಗೂ ಅವ್ರಿಗೆ ಬೇಲ್ ಸಿಕ್ಕಿದೆ, ತನಿಖೆ ನಡೆದಿದೆ, ಅವರು ನಿರ್ದೋಷಿ ಅಂತ ಕಾನೂನು ಹೇಳ್ತಾ ಇದೆ. ಹಾಗಾದರೆ ಇವರು ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಇವ್ರಿಗಿದು ಜನರ ದುಡ್ಡನ್ನು ವೇಸ್ಟ್ ಮಾಡುವಂಥದ್ದು ಒಂದು ಅಭ್ಯಾಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಜನರ ಒಳಿತಿಗಾಗಿ ಅವರು ಯಾವತ್ತೂ ಕೆಲಸ ಮಾಡಿದವರೇ ಅಲ್ಲ. ಪಟ್ಟಿ ಕೊಡಿಯಲ್ಲ, ಎಷ್ಟು ಒಳ್ಳೆ ಕೆಲಸಗಳನ್ನು BJP ಅವರು ಮಾಡಿದ್ದಾರೆ ಇಲ್ಲಿವರೆಗೆ, ಜನರಿಗೆ ಬೇಕಾಗಿರುವಂಥದ್ದನ್ನು ಮಾಡಿಲ್ಲ. ಕಾಂಗ್ರೆಸ್ನವರು ಭ್ರಷ್ಟರನ್ನ ರಕ್ಷಣೆ ಮಾಡ್ತಾರೆ ಅಂತ ಅಲ್ಲ, ವಿಜಯೇಂದ್ರ ಅವರ ತಂದೆಯೇ ಸಿಕ್ಕಾಕೊಂಡವರು ಭ್ರಷ್ಟರಾಗಿ. ಅವರು ಏನು ಚೆಕ್ ಮುಖಾಂತರ ಲಂಚ ಪಡೆದು ಸಿಕ್ಕಾಕೊಂಡು ಪದವಿಯನ್ನು ಕಳ್ಕೊಂಡಂಥ ವ್ಯಕ್ತಿ. ಇವರೇನು ಭ್ರಷ್ಟತನದ ಬಗ್ಗೆ ಮಾತಾಡ್ತಾರೆ? BJPಯ ಏನು ಕಣದಲ್ಲೂ, ರಕ್ತದ ಕಣದಲ್ಲೂ ಭ್ರಷ್ಟತೆ ತುಂಬಿ ಹೋಗಿದೆ. ನಮಗೂರು ಭ್ರಷ್ಟತೆಯ ಪಾಠವನ್ನು ಹೇಳ್ಕೊಡ್ಬೇಕಾಗಿಲ್ಲ. ಖರ್ಗೆ ಅವರು ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ವಿಶ್ವದಲ್ಲಿ ದೊಡ್ಡ ಮುಖ, ಹಿಂದುಳಿದ ಸಮಾಜದ ನಾಯಕ. ಬಹುಜನರು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅವರ ಮೇಲೆ ಎಷ್ಟೊಂದು ಹಿಂಸೆ, ಅತ್ಯಾಚಾರಗಳು ನಡೀತವೆ, ದೌರ್ಜನ್ಯ ನಡೀತವೆ ಅಂತ ಗೊತ್ತಾಗುತ್ತೆ ನಮಗೆ. ದಿನ ಬೆಳಗಾದರೆ ನೋಡ್ತೀವಿ, ಮೀಸೆ ಇಟ್ಕೊಂಡಿರುವಂಥ ದಲಿತ ಯುವಕನ ಮೇಲೆ ಹಲ್ಲೆ, ಮೀಸೆ ಇಟ್ಕೊಂಡಿದ್ದಾನೆ ಅಂತ ಬೈಕ್ ತಗೊಂಡ್ರೆ ಕೈ ಕಡ್ದು ಹಾಕ್ತಾರೆ, ಕುದುರೆ ಮೇಲೆ ಮದುಮಗ ಕೂತ್ಕೊಂಡು ಬಂದರೆ ಅದಕ್ಕೂ ಹೊಡೆಯೋದು ಬಡಿಯೋದು ಮಾಡ್ತಾರೆ. ದಲಿತ ಸಮಾಜದವರು ಇವತ್ತಿಗೂ ಕೂಡ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಖರ್ಗೆ ಅವ್ರ ಮೇಲೆ ಆಗಿರುವ ಇದು ಏನು ಹೇಳ್ತಾರೆ, ನಾನ್ ವರ್ಬಲ್ ವೈಲೆನ್ಸ್ ಅಂತ ಹೇಳ್ತಾರೆ. ಮಾತಿನ ಮುಖಾಂತರ ಆಗಲಿ ಅಥವಾ ಹೊಡೆದು ಬಡಿದು ಮಾಡಿರುವಂಥದ್ದಲ್ಲ. ಆದರೆ ಅವರು ಹೋಗಿ ಭಾಷಣ ಮಾಡಿ ಬಂದಂಥ ಜಾಗದಲ್ಲಿ ಏನು ಹೇಳ್ತಾರೆ, ಶುದ್ಧೀಕರಣ ಮಾಡಿರುವಂಥದ್ದು. ಇದು ಹಿಂದೂ ಧರ್ಮದಲ್ಲಿ ನಡೆಯುವಂಥ ಪ್ರತಿನಿತ್ಯ ನಮ್ಮ ಚಟುವಟಿಕೆಗಳನ್ನು ದುರುಪಯೋಗ ಮಾಡಿಕೊಂಡು ಮಾಡಿದಂಥ ಒಂದು ಕೃತ್ಯ. ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಹೇಳೋದಿಲ್ಲ, ಒಂದು ರಾಜಕೀಯ ಭಾಷಣ ಆದ ತಕ್ಷಣ ಅಲ್ಲಿ ಶುದ್ಧತೆಯನ್ನು ಮಾಡಿಕೊಂಡು ಬರಬೇಕು ಅಂತ ಯಾವುದೇ ಧರ್ಮ ನಮಗೆ ಹೇಳೋದಿಲ್ಲ. ಇವರು ಮನುವಾದಿಗಳಲ್ವಾ, ಆದ್ದರಿಂದ ಜಾತೀಯತೆಯಲ್ಲಿ ನಂಬ್ತಾರೆ. ಇವತ್ತು ಖರ್ಗೆ ಅವರಷ್ಟು ಬಲಿಷ್ಠವಾಗಿರುವಂತಹ ಒಬ್ಬ ದಲಿತ ನಾಯಕ ನಮ್ಮ ದೇಶದಲ್ಲಿ ಇಲ್ಲ, ಅದಕ್ಕಿಂತ ಹಿರಿಯ ದಲಿತ ನಾಯಕ ಇಲ್ಲ. ಅಷ್ಟೊಂದು ಹಿರಿಯ ಬಲಿಷ್ಠವಾಗಿರುವಂತಹ ವ್ಯಕ್ತಿಗೆ ಇವರು ಹೀಗೆ ಮಾಡ್ತಾರೆ ಅಂದರೆ ಜನಸಾಮಾನ್ಯ ದಲಿತರ ಮೇಲೆ ಇವರ ದೌರ್ಜನ್ಯ ಎಷ್ಟು ನಡೀತದೆ ಅಂತ ಕೇಳಬೇಕು. ಎಲ್ಲರೂ ಒಂದನ್ನು ನೆನ್ಪಿಟ್ಕೊಳ್ಬೇಕು, ಪ್ರಧಾನಮಂತ್ರಿ ಮೋದಿ ಅವರಾಗಿರಲಿ ಅಥವಾ ಅಶೋಕ್ ಅವರಾಗಿರಲಿ, ಯಾರು ಕೂಡ ಇದನ್ನು ಖಂಡಿಸಲೇ ಇಲ್ಲ. ಅಂದರೆ ಇವ್ರದ್ದು ಸಮ್ಮತಿ ಇದೆ ಅಂತ ಆಯಿತು, ಮೌನಂ ಸಮ್ಮತಿ ಲಕ್ಷಣಂ ಅಂತ ಆಯಿತು. ಏನಕ್ಕೆ ಖಂಡಿಸಲಿಲ್ಲ? ವಿಜೇಂದ್ರ ಅವರು ಖಂಡಿಸ್ಬೋದಿತ್ತು, ಅಶೋಕ್ ಅವರು ಖಂಡಿಸ್ಬೋದಿತ್ತು. ನಮ್ಮ ರಾಜ್ಯದ ಜನರ ಪರವಾಗಿ ಅವರು ಪಕ್ಷ ಬೇರೆ ಆಗಿರಬಹುದು, ಆದರೆ ನಮ್ಮ ರಾಜ್ಯದವರು ಅಲ್ವಾ. ಅಶೋಕ್ ಅವರು ಖಂಡಿಸ್ಬೋದಿತ್ತು, ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಖಂಡಿಸ್ಬೋದಿತ್ತು, ಖಂಡಿಸಲಿಲ್ಲ. ಇದು ಪ್ರತಿನಿತ್ಯ ದಲಿತರ ಮೇಲೆ ನಡೆಯುವಂತಹ ಒಂದು ದೌರ್ಜನ್ಯ, ತುಂಬ ವಿಪರ್ಯಾಸ ಇದು. ಇದನ್ನು ಯಾವತ್ತೂ ಕೂಡ ನಾವು ಮರೆಯೋ ಹಾಗಿಲ್ಲ. ಅವರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಇವತ್ತು ನನಗೆ ತುಂಬ ಹೆಮ್ಮೆ ಇದೆ, ಕಾಂಗ್ರೆಸ್ನವರು ಎಲ್ಲ ಸಮಾಜದವ್ರಿಗೂ ಎಲ್ಲ ರೀತಿಯ ಇಕ್ವಾಲಿಟಿ ಅನ್ನೋದನ್ನು ಕೊಟ್ಟಿದೆ ಅಂತ. ಇವತ್ತು ದೇವಸ್ಥಾನಗಳಿಗೆ ಹೋಗುವಂಥ ಹಕ್ಕು ಕೂಡ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥದ್ದು. ಮುಂಚೆ ಜನಿವಾರ ಹಾಕಿದವರು ಮಾತ್ರ ದೇವಸ್ಥಾನಗಳಿಗೆ ಪ್ರವೇಶ ಇದ್ದಿದ್ದು, ಇವತ್ತು ಎಲ್ಲರೂ ಹೋಗ್ತಾರೆ. ನೋಡಿ, ಆಂಧ್ರದಲ್ಲಿರುವಂಥ ಒಬ್ಬ ಕವಿ ಹೇಳ್ತಾರೆ, ನಾವು ದೇವಸ್ಥಾನದ ಒಳಗೆ ಹೋದರೆ ಮೈಲಿಗೆ ಆಗುತ್ತೆ ಅಂತ ಹೇಳ್ತಾರೆ, ನಾವು ನೀರು ಮುಟ್ಟಿದರೆ ಮೈಲಿಗೆ ಆಗುತ್ತೆ ಅಂತ ಹೇಳ್ತಾರೆ, ನಾವು ಉಸಿರಾಡೋ ಆಮ್ಲಜನಕವನ್ನೇ ಉಸಿರಾಡ್ತಾರೆ, ನಾವು ಓಡಾಡುವಂಥ ಸೂರ್ಯಚಂದ್ರರ ಅಡಿಯಲ್ಲೇ ಓಡಾಡ್ತಾರೆ. ಅದನ್ನೆಲ್ಲ ತಿರಸ್ಕಾರ ಮಾಡ್ತಾರೆ ಇವರು. ಈ ಪ್ರಶ್ನೆ ಅವರೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಕವಿತೆ ಇದೆಯಲ್ಲ, ಎಲ್ಲಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ, ಈ ಹಾಡು ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು. ಇವತ್ತು ಆ ಹಾಡಿನ ಪ್ರತಿಯೊಂದು ಪದವೂ ಕೂಡ ಸತ್ಯ ಅಂತ ಅನ್ನಿಸ್ಬಿಡುತ್ತೆ ಇವಾಗ, ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.